ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ಪವಿತ್ರ ಗೌಡಗೆ ಹಿನ್ನಡೆ ಆಗ್ತಲೇ ಇದೆ. ಆದರೆ ಇದೀಗ ಪವಿತ್ರ ಗೌಡ ಅವರ ಮಗಳು ಅಮ್ಮನ ಫೋಟೋ ಹಾಕಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಅಮ್ಮ ಮಕ್ಕಳ ನಡುವಿನ ಬಾಂಧವ್ಯಕ್ಕೆ ಬೆಲೆ ಕಟ್ಟಲಾಗದು. ಅದೇ ರೀತಿ ಏನೇ ಆದ್ರೂ ತಾಯಿ ತನ್ನ ಮಗುವನ್ನ, ಮಕ್ಕಳು ತಮ್ಮ ತಾಯಿಯನ್ನ ಬಿಟ್ಟು ಕೊಡಲಾರರು. ಅಂಥದ್ದೊಂದು ಬಂಧ ತಾಯಿ ಮಕ್ಕಳ ನಡುವೆ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರ ಹದಿಹರೆಯದ ಮಗಳು ತಾಯಿಯ ಇರುವಿಕೆಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹೌದು, ಇತ್ತೀಚೆಗೆ ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಅವರು ಒಂದು ಪೋಸ್ಟ್ ಶೇರ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದು, ಇದರಲ್ಲಿ ಅಮ್ಮನೊಂದಿಗೆ ಪೋಸ್ಟ್ ಕೊಟ್ಟಿರೋದನ್ನ ಕಾಣಬಹುದು. ಪವಿತ್ರ ಗೌಡ ಮಗಳು ಅಮ್ಮನೊಂದಿಗೆ ಇರುವ ಫೋಟೋ ಹಾಕಿದ್ದು, ಇದರಲ್ಲಿ ಪವಿತ್ರ ಗೌಡ ಬಿಳಿ ಬಣ್ಣದ ಸಲ್ವಾರ್ ಧರಿಸಿರೋದನ್ನ ಕಾಣಬಹುದು. ನೀನು ನಿನ್ನ ಅಮ್ಮನಂತೆ ಕಾಣ್ತಿ ಎನ್ನುವುದು ಎಂದೆಂದಿಗೂ ನನಗೆ ಸಿಗಬಹುದಾದ ಅತಿ ದೊಡ್ಡ ಪ್ರಶಂಸೆ ಅಂತ ಖುಷಿ ಗೌಡ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮೈ ಫಾರ್ ಎವರ್ ಹೋಮ್ ಗರ್ಲ್ ಅಂತ ಹೇಳಿ ಪೋಸ್ಟ್ ಕ್ಯಾಪ್ಷನ್ ಬರೆದಿದ್ದು, ಅದರೊಂದಿಗೆ ಬಿಳಿ ಬಣ್ಣದ ಹಾರ್ಟ್ ಎಮೋಜಿಯನ್ನು ಕೂಡ ಹಾಕಿದ್ದಾರೆ. ಸದ್ಯ ಅವರ ಪೋಸ್ಟ್ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಖುಷಿ ಗೌಡ ಆಗಾಗ ಅಮ್ಮನ ಕುರಿತಾದ ಪೋಸ್ಟ್ ಹಾಕ್ತಾ ಇರ್ತಾರೆ. ಸೆಷನ್ ಕೋರ್ಟ್ ಪವಿತ್ರ ಗೌಡ, ನಾಗರಾಜ್ ಹಾಗೂ ಲಕ್ಷ್ಮಣ್ಗೆ ವಾರಕ್ಕೊಮ್ಮೆ ಮನೆ ಊಟ ಕೊಡಿ ಅಂತ ಆದೇಶ ನೀಡಿತ್ತು. ಆದ್ರೆ ಜೈಲು ಅಧಿಕಾರಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಊಟ ಕೊಡೋಕ್ಕಾಗಲ್ಲ ಅಂತ ಸೆಷನ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಜನವರಿ 20ರಂದು ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದ್ದೇ ಜೈಲು ಅಧಿಕಾರಿಗಳ ಪರವಾಗಿ ಸೆಷನ್ SPP ಜಗದೀಶ್ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಆಗತ್ತೆ. ವಿಶೇಷವಾದ ಸಂದರ್ಭದಲ್ಲಿ ಮಾತ್ರ ಮನೆ ಊಟಕ್ಕೆ ಅವಕಾಶವಿದೆ ಎಂದ್ರು. ಆದ್ರೆ ಆ ನಿಯಮಗಳನ್ನ ಉಪೇಕ್ಷಿಸಿ ಮನೆ ಊಟಕ್ಕೆ ಆದೇಶಿಸಲಾಗಿದೆ. ಜೈಲು ಕೈಪಿಡಿಯಲ್ಲಿನ ನಿಯಮಗಳನ್ನ ಅನುಸರಿಸಲಾಗಿಲ್ಲ. ಹೀಗಾಗಿ 57ನೇ CCH ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೊಡಿ ಅಂತ ವಾದ ಮಾಡಿದ್ದು, ಹೀಗಾಗಿ ಹೈಕೋರ್ಟ್ ಸೆಷನ್ ಕೋರ್ಟ್ ಆದೇಶಕ್ಕೆ ತಡೆ ನೀಡಿದೆ.